ವಕ್ರರೇಖೆಗಳು. ಈ ಔದಾಸೀನ್ಯ ವಕ್ರರೇಖೆ ಅಂತ ಕಾನ್ಸೆಪ್ಟ್ ನ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ವಿಫಲದ ಕಾರಣದಿಂದಾಗಿ, ಅದರಲ್ಲಿರುವಂತಹ ಅನೇಕ ದೋಷಗಳ ಕಾರಣದಿಂದಾಗಿ ಎಡ್ಜ್ವರ್ತ್ ರವರು ಈ ಔದಾಸೀನ್ಯ ವಕ್ರರೇಖೆ ಕಾನ್ಸೆಪ್ಟ್ ನ ಕೊಡ್ತಾರೆ. ನಂತರ 1906ರಲ್ಲಿ ಪ್ಯಾರಿಟರ್ ಅವರು ಈ ಔದಾಸೀನ್ಯ ವಕ್ರರೇಖೆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊತಾರೆ. ನಂತರ 1939ರಲ್ಲಿ ಇಕ್ಸ್ ರವರು ಮೌಲ್ಯ ಮತ್ತು ಬಂಡವಾಳದ ಹೂಡಿಕೆ ಸಿದ್ಧಾಂತದಲ್ಲಿ ಅವರು ಈ ಔದಾಸೀನ್ಯ ವಕ್ರರೇಖೆಯನ್ನು ಯೂಸ್ ಮಾಡ್ಕೊತಾರೆ. ಈ ಔದಾಸೀನ್ಯ ವಕ್ರರೇಖೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದೇ ರೀತಿಯ ತೃಪ್ತಿಯನ್ನ ನೀಡುವಂತಹ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆಗಳಿಗೆ ನಾವು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಮತ್ತೆ ಇದರ ಕಲ್ಪನೆಯನ್ನ ನೋಡೋದಾದ್ರೆ, ಬೆಲೆ ಮತ್ತು ಮಾರುಕಟ್ಟೆಯ ಬಗ್ಗೆ ಅನುಭೋಗಿಗೆ ಪರಿಪೂರ್ಣವಾದ ಜ್ಞಾನ ಇರಬೇಕು. ಮತ್ತೆ ಅನುಭೋಗಿಯ ಆಕಾಂಕ್ಷೆ ಯಾವಾಗ್ಲೂ ಏನಪ್ಪಾ ಇರುತ್ತೆ ಅಂತ ಅಂದ್ರೆ, ಗರಿಷ್ಠ ಮಟ್ಟದ ತೃಪ್ತಿಯನ್ನ ಪಡ್ಕೋಬೇಕು. ಎರಡು ವಸ್ತುಗಳಾಗಿರ್ಬೋದು, ಅದಕ್ಕಿಂತ ಹೆಚ್ಚು ವಸ್ತುಗಳಾಗಿರ್ಬೋದು, ಅವುಗಳ ಸಂಯೋಜನೆ ಮಾಡಿಕೊಂಡು ಆತನು ಹೆಚ್ಚು ಗರಿಷ್ಠ ಮಟ್ಟದ ತೃಪ್ತಿಯನ್ನ ಪಡ್ಕೋಬೇಕು ಅಂತ ಆಕಾಂಕ್ಷೆ ಆಗಿರ್ತಾನೆ. ನಂತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರಕುಗಳ ಮೇಲೆ ಆತನಿಗೆ ಒಲವಿರಬೇಕು ಅಂತ ಹೇಳಲಾಗ್ತದೆ. ನಂತರ ಐಸಿ ರೇಖೆಗಳು ಅಂದ್ರೆ ಔದಾಸೀನ್ಯ ವಕ್ರರೇಖೆಗಳು ಮೂಲಕ್ಕೆ ಪೀನವಾಗಿರ್ತವೆ. ಮತ್ತೆ ಖರ್ಚಿಗಾಗಿ ನಿರ್ದಿಷ್ಟ ಹಣವನ್ನ ಅನುಭೋಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಈ ನಾವು ಯಾವ ವಸ್ತುಗಳೊಂದಿಗೆ ಸಂಯೋಜನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀವೋ ಅವೆರಡು ಸಹ ಬದಲಿ ವಸ್ತುಗಳು.